ಚಂದನ ಸುದ್ದಿ. ಸಕಲೇಶಪುರ ಶಾಸಕರಾದ ಸಿಮೆಂಟ್ ಮಂಜುನಾಥ್ ಅವರು ಅಧಿಕಾರಿಗಳೊಂದಿಗೆ ತುರ್ತು ಸಭೆ ನಡೆಸಿ ಸ್ಥಳೀಯವಾಗಿ ಯಾವುದೇ ಸಮಸ್ಯೆ ಉದ್ಭವಿಸದಂತೆ ಎಚ್ಚರಿಕೆ ವಹಿಸಬೇಕು, ಗ್ರಾಹಕರಿಗೆ ಸ್ಪಂದಿಸಿ ಶಾಂತಿಯುತವಾಗಿ ನಡೆದುಕೊಳ್ಳುವಂತೆ ಸೂಚನೆ ನೀಡಿದರು. ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಅವರು ಗ್ಯಾಸ್ ವಿತರಣೆ ಮಾಡುವಲ್ಲಿ ದುರ್ಬಳಕೆಯಾಗಿರುವುದು ನನ್ನ ಗಮನಕ್ಕೂ ಬಂದಿದೆ. ಇದನ್ನು ಸರಿಪಡಿಸಿ ನಾಳೆಯಿಂದ ಸರಿಯಾದ ರೀತಿಯಲ್ಲಿ ಸಿಲಿಂಡರ್ ವಿತರಿಸದಿದ್ದಲ್ಲಿ ಗ್ಯಾಸ್ ಏಜೆನ್ಸಿ ರದ್ದು ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ವರದಿಗಾರ ಕಿರಣ್ಗೌಡ ಕಿರಹಳ್ಳಿ ಆಲೂರು ಭಾರತ್ ಗ್ಯಾಸ್ ಕಳ್ಳಾಟವನ್ನು ಬಯಲು ಮಾಡಿದ ಬೆನ್ನಲ್ಲೇ ಆಫೀಸ್ ಮುಂಭಾಗ ಸಾವಿರಾರು ಗ್ರಾಹಕರು ಜಮಾಯಿಸಿದ್ದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದರು. ಗ್ಯಾಸ್ ಆಫೀಸ್ ಸಿಬ್ಬಂದಿ ಬಾಗಿಲು ಬಂದು ಮಾಡಿ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಗ್ಯಾಸ್ ಏಜೆನ್ಸಿಯವರು ರೆಸಾರ್ಟ್ಗಳಿಗೆ, ಹೋಟೆಲ್ಗಳಿಗೆ ಗೃಹ ಬಳಕೆ ಸಿಲಿಂಡರ್ಗಳನ್ನು ಹೆಚ್ಚಿನ ಹಣಕ್ಕೆ ಮಾರಾಟ ಮಾಡುತ್ತಿದ್ದು ಹಳ್ಳಿಯ ಜನರಿಗೆ, ಮುಗ್ಧರಿಗೆ, ವೃದ್ಧರಿಗೆ ಗ್ಯಾಸ್ ಸಿಲಿಂಡರ್ ಲಭ್ಯವಾಗುತ್ತಿಲ್ಲ. ಹಳ್ಳಿಗಳಿಗೆ ಹೋಗುವ ಗ್ಯಾಸ್ ಏಜೆನ್ಸಿ ವಾಹನದ ಡ್ರೈವರ್ಗಳು ವಯಸ್ಸಾದವರ ಗ್ಯಾಸ್ ಪುಸ್ತಕಗಳನ್ನು ತೆಗೆದುಕೊಂಡು ಗ್ಯಾಸ್ ಕೊಡುವುದಾಗಿ ನಂಬಿಸಿ 3-4 ತಿಂಗಳಾದರೂ ಗ್ಯಾಸ್ ಅನ್ನು ಕೊಡದೆ, ಪುಸ್ತಕವನ್ನು ಕೊಡದೆ ಆಟವಾಡಿಸುತ್ತಿರುವ ಗ್ಯಾಸ್ ಏಜೆನ್ಸಿಯವರಿಗೆ ಕಣ್ಣೀರಿಟ್ಟು ಇಡೀ ಶಾಪ ಹಾಕುತ್ತಿರುವ ವೃದ್ಧರು. ಬೈಪಾಸ್ ಆಯಿತು, ಅದು ಇನ್ನೇನಾಯಿತು ವೆಯ್ಟ್ ಮಾಡಬೇಕಾಗುತ್ತೆ. ಹಾಗೆ ನಿಜವಾಗ್ಲೂ ನಾನು ಇಷ್ಟು ವರ್ಷ ನಾನು ಸರ್ವಿಸ್ ಕೊಟ್ಟಿದ್ದೀನಿ, ನಾನು ಅದನ್ನೇ ಕಷ್ಟ ನಿಮ್ಮ ಅಸೋಸಿಯೇಷನ್ ನಾಯಕ ಅವರೇ who comes to their shop, they give it to me. Why? Because I trusted the system and people are waiting there. So ಈಗೇನಾಗಿದೆ, ನಾನು ಒಂದು ತಿಂಗಳು ಬುಕ್ ಮಾಡಿದ್ರೆ ಸಿಕ್ಕಿಲ್ಲ, ಈಗ ಒಂದು ವಾರ ಮೊದಲು ಬುಕ್ ಮಾಡಿದ್ರೆ ಶಾಪ್ ಹತ್ರ ಹೋದ ಕೂಡಲೇ ನಾವು OTP ತಗೊಂಡು ಅವ್ರಿಗೆ ಕೊಡ್ತಾರೆ. So either they should be 100% giving at center or they should go to the village and give it at that place. See, first of all, before talking anything, identify the problem with all. Don't tell us about the policy. 25 days, 45 days, Government of India has made it, sir. They only can do it. We cannot influence it in here. Maybe like you can speak to the minister, we may have a chance. But the fact is they should understand the root cause of the problem. They don't have staff, sir. Okay? Our staff ಸುಮ್ಮನೆ ಸಿಲಿಂಡರ್ ಕೇಳಿದ್ರು ಕೊಡಬಹುದಾಗಿತ್ತು. ಏನ್ ಮಾಡಿದ್ದಾರೆ, ಒಂದು ಕುಟುಂಬಕ್ಕೆ ಮಿನಿಮಮ್ ಅಂತೇಳಿ ಒಂದು ಗೈಡ್ ಲೈನ್ಸ್ ಫಿಕ್ಸ್ ಮಾಡಿದೆ. ಏನು, ಒಂದು ಕುಟುಂಬಕ್ಕೆ ಮಿನಿಮಮ್ 45 ದಿವಸ ಗ್ಯಾಸ್ ಉಪಯೋಗ ಮಾಡಬಹುದು ಅಂತಕ್ಕಂಥ ಗೈಡ್ ಲೈನ್ಸ್ ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ. ಅದಕ್ಕೆ ಅನುಗುಣವಾಗಿ ನೀವು ಯಾರು ಇವತ್ತು ಬುಕ್ ಮಾಡಿದ್ರೆ 45 ದಿನಗಳಿಗೆ ಒಂದು ಸಿಲಿಂಡರ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ನೀವು 44 ದಿನಗಳ ಹಿಂದೆ ಸಿಲಿಂಡರ್ ಬುಕ್ ಮಾಡಿದ್ರೆ ನಾಳೆ ನಿಮಗೆ ಸಿಲಿಂಡರ್ ಸಿಗುತ್ತೆ. ಏನು, ತಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆಯನ್ನು ತಗೊಂಡೋಗಿ OTP ಕೊಟ್ಟು ಇವರು ಕಂಪ್ಯೂಟರ್ ಲಿಂಕ್ ಮಾಡಿದ ತಕ್ಷಣ ತಮ್ಮ OTP ಬರುತ್ತೆ. OTP ಸಬ್ಮಿಟ್ ಮಾಡಿದ ತಕ್ಷಣ ಸಿಲಿಂಡರ್ ಕೊಟ್ಟು ಕಳಿಸ್ತಾರೆ. ಇದು ವಿಚಾರ. ಅಂದ್ರೆ ಮೊದಲು ಕೇಳಿದ ತಕ್ಷಣ ಸಿಗ್ತಾ ಇರ್ತಕ್ಕಂಥ ಸಿಲಿಂಡರ್ ಈಗ ಕೇಳಿದ ತಕ್ಷಣ ಸಿಗಲ್ಲ. 45 ದಿವಸಗಳಿಗೆ ಒಂದು ಮನೆಗೆ ಬೇಕಾಗಿರ್ತಕ್ಕಂಥ ಸಿಲಿಂಡರ್ 45 ದಿವಸ, 45 ದಿವಸಕ್ಕೆ ಒಂದು ಸಿಲಿಂಡರ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಇದ್ರ ಒಳಗಡೆ ಏನಾದರೂ ಕೂಡ ಮೊದಲು OTP ತಗೊಂಡು ಸಿಲಿಂಡರ್ ಕೊಟ್ಟಿದ್ವಿ ಅಂತಕ್ಕಂಥದ್ದು ಯಾರು ಕೂಡ ಮಾಡಿದ್ರೆ ಅದನ್ನ ಪರಿಶೀಲನೆಯನ್ನು ಮಾಡಿ ಪಟ್ಟಿ ಮಾಡಿಸಿ ಎನ್ಕ್ವೈರಿ ಮಾಡಿಸಿ ಆ ರೀತಿ ತಪ್ಪಾಗಿದ್ದರೆ ಅಧಿಕಾರಿಗಳು ತಮಗಿರ್ತಕ್ಕಂಥ ಕಾರ್ಯವ್ಯಾಪ್ತಿಯ ಒಳಗಡೆ ಕಾನೂನು ಕ್ರಮವನ್ನು ತಗೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿ. ಸರ್, ಇದುವರೆಗೂ ಡೆಲಿವರಿ ಆಗುವಾಗ ಮಾತ್ರ OTP ಕೊಡಬೇಕಿತ್ತು. ಇಲ್ಲಿವರೆಗೂ ಏನಾಗಿದೆ, ಕಚೇರಿಯಿಂದ ಫೋನ್ ಮಾಡಿ OTP ತಗೊಂಡಿದ್ದಾರೆ. ಇದ್ರ ಮುಂದೆ ಕಚೇರಿಯಿಂದ ಫೋನ್ ಮಾಡಿದ್ರೆ OTP ಹೇಳ್ಬೇಕಾ ಅಥವಾ ಡೆಲಿವರಿ ಆದಾಗ ಮಾತ್ರ OTP ಹೇಳ್ಬೇಕಾ ಅಂತ? ಯಾವುದೇ ಗ್ಯಾಸ್ನ ಪಡಿತಕ್ಕಂಥ ಬೆನಿಫಿಷರಿಗಳು ತಾವು ಸಿಲಿಂಡರ್ನ ರಿಸೀವ್ ಮಾಡ್ಕೋಬೇಕಾದ್ರೆ OTP ಕೊಡಬೇಕು. ನೀವು ದೂರವಾಣಿ ಮುಖಾಂತರ ಯಾರು OTP ಕೊಡಿ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಕೊಡ್ಲಿಕ್ಕೆ ಹೋಗಬಾರ್ದು. ತಮ್ಮ ಕುಟುಂಬದ ಸದಸ್ಯರು ಅಲ್ಲಿ ಸಿಲಿಂಡರ್ ಪಡ್ಕೊಳಕ್ ಹೋಗಿದ್ದಾರೆ ಅಂದಾಗ, ಫಾರ್ ಎಕ್ಸಾಂಪಲ್ ನಿಮ್ಮ ಮಕ್ಕಳು ಅಲ್ಲಿ ಸಿಲಿಂಡರ್ ತಗೋತಾ ಇದ್ದಾರೆ, ಆ ಟೈಮಲ್ಲಿ OTP ಬೇಕು, ಅವ್ರು OTP ಕೊಟ್ರೆ ಅದು ಅವ್ರು ಇದು. ಅದನ್ನ ಬಿಟ್ರೆ ಸಿಲಿಂಡರ್ ರಿಸೀವ್ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ OTP ಕೊಡಬೇಕು. ನೀವು ಮೊದಲೇ OTP ಕೊಡ್ತಕ್ಕಂಥ ಕೆಲಸ ಮಾಡಬಾರ್ದು. ಸಿಲಿಂಡರ್ ಯಾವಾಗ ಪಡಿತೀರಾ ಆಗ OTP ಕೊಟ್ಟು ಸಿಲಿಂಡರ್ ಪಡ್ಕೊಳ್ಳಿ ಅಷ್ಟೇ. ನಾನು ಹೇಳ್ತೇನೆ, ನನಗೆ ಅಲ್ಲ, ನನಗೆ ಅವಮಾನ ಅಲ್ಲ, ನಾನು ಹೇಳಬೇಕು ಸರ್. ನಾನು ಪ್ರಾಬ್ಲಮ್ ಆಗಬಾರ್ದು ಅಂತ ನಾನು ಸಾಲ್ವ್ ಮಾಡೋದು ಬರ್ತೀನಿ. ನಾನು ಪ್ರಾಬ್ಲಮ್ ನಾನು ಮಾಡಕ್ಕೆ ಇಷ್ಟ ಇಲ್ಲ ಸರ್. ಮತ್ತೆ ನಿಮ್ಮ ಸ್ಟಾಫಿಗೆ ಇಟ್ಕೊಂಡು ಕೆಲಸ ಮಾಡಬೇಕು.
ಜನಕ್ಕೆ ಸೇವೆ ಕೊಡ್ರಿ, ಮತ್ತು ಸೇವೆ ಕೊಡೋದು ಬರೀ ಕಮಿಷನ್ ತಗೊಳ್ಳೋದಲ್ಲ. ಅಲ್ಲಿ BPCL and agency of fail to understand. ನೀವು ಸರಿ ನೀವು ಈಗ ನಾವು ಸಾರ್ವಜನಿಕರ ಸಮಸ್ಯೆ ಆದಾಗ ನಾವು ಬರಲೇಬೇಕು, ಏನಾಗಿದೆ ಬೆಳಗ್ಗೆ ನಾನು ಫೋನ್ ಮಾಡಿದ್ದು ನಾನು ಹೇಳಿದ್ದೀನಿ, ಏನ್ ಮಾಡ್ತಾ ಇದ್ದೀರಾ ನೀವು ಅಂತ ಕೇಳಿದ್ದೀನಿ. ರೆಸ್ಪಾನ್ಸಿಬಲ್ ತಾಲೂಕು ತಹಸೀಲ್ದಾರ್ ಆಗಿ ಇಲಾಖೆ ಸಮಸ್ಯೆ ನಾವು ನೋಡ್ಬೇಕು. ಈಗ ನೀವು ಸರಿನೋ ತಪ್ಪೋ ನಿಮ್ ಕೈ ಮೀರಿ ಹೋಗಿದೆ. ನಾನು ಹೇಳ್ತಿರೋದೇನು ನೋಡ್ರಿ, ಮ್ಯಾನೇಜ್ಮೆಂಟ್ ಮಾಡ್ಬೇಕಾದ್ರೆ ನೀವು ನಿಮ್ಮ ಕಂಪನಿ ಗೈಡ್ಲೈನ್ಸ್ ಪ್ರಕಾರ ಮ್ಯಾನೇಜ್ ಮಾಡಬೇಕು. ಅದೇನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ನಾನು ಅಧಿಕಾರ ವ್ಯಾಪ್ತಿ ಬಿಟ್ಟು ಏನೋ ಮಾಡಕ್ಕಾಗುತ್ತೆ ಅದಕ್ಕೆ ಯಾವ್ದೋ ಸೈಟ್ ಕೊಟ್ಟು ಬರ್ಕೊಡಕ್ಕಾಗುತ್ತೆ ಆಗಲ್ಲ ರೀ. ಅದನ್ನೇ ಹೇಳ್ತಾ ಇರೋದು, ಮಿಸ್ ಮ್ಯಾನೇಜ್ಮೆಂಟ್ ಆಗಿದೆ. ವಾದ ವಿವಾದ ಮಾಡೋದ್ರಿಂದ ಇದೆ. ನಮಗೆ ಜನಗಳಿಂದ ಬಸರಿದೆ, ಜನಗಳು ಗಲಾಟೆ ಮಾಡ್ತಿದ್ದಾರೆ. ನಾನು ಹೇಳೋದು ಏನು ಅಂತಂದ್ರೆ, ಈಗ ಸಮಸ್ಯೆ ಪರಿಹಾರ ಆಗಬೇಕು, ಅದಕ್ಕೆ ತಾಳ್ಮೆ ಏನ್ ಮಾಡ್ಬೇಕು ಅಂತ ಹೇಳಿ ಈಗ ಏನೇನ್ ಮಾಡಿ ಇಬ್ಬರು ಮಾಡಿ ನೀವೇನ್ ಮಾಡಿ ಏನು ಮಾಡಕ್ಕಲ್ಲ. ಜನಗಳಿಗೆ ಉತ್ತರ ಕೊಡ್ಬೇಕು, ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ. ನೀವು ಏಜೆನ್ಸಿ ಇದ್ರ ಇವ್ರು ನಾವು ತಾಲೂಕು ಹೇಳ್ತಾ ಇದೀವಿ. ನಾನು ಹೇಳೋದು, ಜನಗಳಿಗೆ ಸಮಸ್ಯೆ ಪರಿಹಾರ ಮಾಡಕ್ಕೆ ಏನ್ ಬೇಕು, ಕಂಪ್ನಿ ಕಡೆಯಿಂದ ಏನ್ ಸಪೋರ್ಟ್ ಬೇಕು, ನಮ್ಮಿಂದ ಏನ್ ಸಪೋರ್ಟ್ ಬೇಕು ತಗೊಳ್ಳಿ. ಈಗ ನಾನು ತುಂಬಾ ಈ ಫಂಕ್ಷನ್ಗಳಿಗೆ ಸರ್ಕಾರಿ ಕಾರ್ಯಕ್ರಮಗಳಿಗೆ ಬೇಕು ಅಂತ JC ಸಿಲಿಂಡರ್ ಕೊಡ್ತೀನಿ. ಅದು ನಾನು ಹೇಳಿದ ಈಗ ನಿಮ್ಮ ಹೆಸರು ಗೊತ್ತಾಗ ನೀವು ಫೆಡರೇಷನ್ ಕಂಪ್ನಿಗೆ ಏನ್ ಬೇಕು ನಮ್ಮ ಕಡೆ ತಪ್ಪಾಗೋಗ್ಬಿಟ್ಟಿದೆ, ಸರಿ ಮಾಡಬೇಕು. ಆ ದೃಷ್ಟಿಯಿಂದ ಇದನ್ನ ಇವ್ರಿಗಿರ್ತಕ್ಕಂಥ ಸಮಸ್ಯೆ, ಇರ್ತಕ್ಕಂಥ ಬೇಡಿಕೆನ ಕಡಿಮೆ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಯೋಚನೆ ಮಾಡಿದ್ರೆ ನಮ್ಮ ತಾಲೂಕುಗಳಿಂದ ಏನು ನೀವು ಇಂಟರ್ನಲ್ ಪ್ರಾಬ್ಲಮ್ನ ನೀವು ವಾರ 15 ದಿವಸದಲ್ಲಿ ಬಗೆಹರಿಸ್ತೀವಿ. OTP माताड़ता है फर्स्ट थिंग मंजुनाथ आप जो भी बात किया आपका सेल्स मैनेजर को भी समझ में आना चाहिए. दर्शित, have you guys analyzed what is the problem? You have been here for 2 days. मैं हिंदी में पूछता हूँ, 2 दिन से आप रुके हुए, आपके नजर में प्रॉब्लम, आप तो मीडिया का कवरेज का, गांव का, OTP का बताया, लेकिन OTP का मिसयूज कौन किया? आपका एजेंसी मिसयूज किया. सब OTP लेके कहीं बाहर भेजते, घर घर क्यों नहीं गए? आपके एजेंसी को पूछा आपने? ರೀ ನೀವು ಮಾತಾಡಬೇಡಿ, ನೀವು ಇಷ್ಟೊತ್ತ ನಾನು ಮಾತಾಡಿದ್ರೆ ನಾನು ಹೇಳ್ತೀನಿ. ಯಾರಾದ್ರೂ ಇಲ್ಲಿ ಇವರು ರಮಣ ನಾಯಕ್ ಅಂತ ಬಂದರು. ರಮಣ ನಾಯಕ್ ಇಸ್ ಎ ವೆರಿ ಸ್ವೀಟ್ ಟಾಕರ್. ಯು ಆರ್ ನಾಟ್ ಅಫಿಷಿಯಲಿ ಗಿವನ್ ಅಥಾರಿಟಿ ಫಾರ್ ಹಿಮ್ ಟು ಟೇಕ್ ಅ ಡಿಸ್ಟ್ರಿಬ್ಯೂಟರ್ ಆರ್ ಓನರ್ಶಿಪ್ ಆಫ್ ಸೇಲ್ಸ್ ಹಿಯರ್. Okay, somebody should analyze the problem, right? The core crux of the problem, sir, I will tell you. These agency guys, he has 4 or 5 people auto guys. Owner doesn't have control on these auto guys. They take the gas, go somewhere remotely, sell it to some hotels, call the farmer saying, give me the OTP. तो ಅದು ಸಮಸ್ಯೆ ಈವನ್ ಅವು ಪ್ರಾಬ್ಲಮ್ ಹೈ भी तो ये लोग क्या करना चाहिए था? by the seniority of the date, पहले कौन अप्लाई करते हैं उसको देना चाहिए. आप ऐसे नहीं कि कौन आपके शॉप के पास आता है, आपके शॉप पास आने वाला सभी सेल्स वाले रहता है, कहीं जाके होटल में भेजता है. Have you analyzed this problem? He gives basically for the people who comes to him. Why you should see your policy says every 45 days you can apply for a refill. So once I get a refill, I cannot apply online return. You cannot take a booking. So how can you blame me saying that OTP misuse? Your people have misused the OTP. What action have you taken on him? I've been telling to you, try to find the root cause, and he is least interested. And he says, owner Manjunath says, I'm least interested in running this shop. Take me out. You do whatever you want. Sales guys, you have told that. You have told that. You have told that. ಈಗ 25 ಡೇಸ್ ಇರೋದನ್ನ ಈಗ ನಮ್ಗಿರ್ತಕ್ಕಂಥ ಕಂಪ್ಲೇಂಟ್ ಬೇರೆ ಕ್ಲಾರಿಫಿಕೇಶನ್ ಕೊಡ್ಬೋದು. ನೀವು OTP ತಗೊಂಡು ಯಾರೋ ಗ್ಯಾಸ್ ಸಪ್ಲೈ ಕೊಟ್ಟಿದ್ದೀರಾ ನೋಡಿ, ನಮ್ಗಿರೋ ಇದೆ ಹಿಂದೆ ಗ್ಯಾಸ್ ತುಂಬಾ ಇದ್ದಾಗ ಯಾವ ಗ್ಯಾಸ್ ಕೊಟ್ಕೊಂಡ್ರು ನಡೆದಿದೆ, ಮಾಡಿದ್ದಾರೆ. ಬಟ್ ಈಗ ಆ ಮಿಸ್ಟೇಕ್ಸ್ ಜನಗಳ ಮೇಲೆ ಎಫೆಕ್ಟ್ ಆಗಿದೆ. ಏನಾಗಿದೆ, ಜನಗಳು ಬರೀ 40 ದಿವಸ ನೋಡಿ ಸಿಲಿಂಡರ್ ಬೇಕಾಗಿತ್ತು, ಯಾರು 20 ದಿವಸಕ್ಕೆ ಅವ್ರಿಗೆ ಸಿಲಿಂಡರ್ ಬಂದಿಲ್ಲ. ಆ ಒಂದು ಸಿಲಿಂಡರ್ ಅವ್ರಿಗೆ ಯಾರು ಎಕ್ಸ್ಚೇಂಜ್ ಮಾಡಿಲ್ಲ. ಈಗ ಆ ಪ್ರಾಬ್ಲಮ್ ಆಗಿ ಈ ಕೆಲವೊಂದು ಜನಕ್ಕೆ ಆ ಪ್ರಾಬ್ಲಮ್ ಫೇಸ್ ಮಾಡ್ತಾರಲ್ಲ, ಅವ್ರಿಗೆ ಏನ್ ಮಾಡ್ಬೋದು? ಯಾವ ರೀತಿ ಮಾಡ್ತೀರಾ?
ನಾಳೆಯಿಂದ ನಿಮ್ಮ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಚೇಂಜ್ ಆಗುತ್ತೆ. ನಾನು ಹೇಳಿದ್ದು ಫಸ್ಟ್ ಸ್ಟಾಫ್ ಇವತ್ತು ಕೂತ್ಕೊಂಡಿಲ್ಲ, ಹೋಮ್ವರ್ಕ್ ಮಾಡಿ. ನಾಳೆ ಬೆಳಗ್ಗೆ 6 ಗಂಟೆಗೆ ಎಲ್ಲಿ ಕೊಡ್ತೀರಾ ಡಿಸೈಡ್ ಮಾಡಿ ಸರ್. ಜನ ಆಟ ನೀವು ತುಂಬ್ಕಟ್ಟ ಗಳ್ಳಿ ಕೊಡಿ ಅಂತಾರೆ, ಆ ತುಂಬ್ಕಟ್ಟ ಹೊತ್ತಾಗ ಇನ್ನೊಂದು ಕೊಟ್ಟು ಓಡ್ತಾ ಇರ್ತಾರೆ. ಎಲ್ಲಿ ಕೊಡ್ತೀರಾ ಅನ್ನೋದನ್ನ ಡಿಸೈಡ್ ಮಾಡಿ. ಈ ಕ್ರೌಡ್ ಸ್ವಲ್ಪ 2-3 ಅಡ್ಜಸ್ಟ್ ಆಗಿ ಕರೆಕ್ಟ್ ಮ್ಯಾನೇಜ್ಮೆಂಟ್ ಆಗಿದ್ರು ಚಂದನ ಸುದ್ದಿ.